ಮಾನವ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಬ್ಕಿರೋದು ನೋಡೋಕ್ಕಾಗ್ತಿಲ್ಲ ಪಾಪ. ಕಾರಲ್ಲಿ ಹೋಗೋವಾಗ ಒಂದ್ಸಲ ಇನ್ನು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಫಂಕ್ಷನ್ಗೆ ಹೋಗ್ತಿದ್ವಿ, ಅವಾಗ ಒಂದ್ಸಲ ವಾಮಿಟ್ ಮಾಡ್ಕೊಂಡ ಅಂತ ಡಾಕ್ಟರ್ ಹೇಳಿದ್ರು. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಸಜೆಸ್ಟ್ ಮಾಡಿ ಅದನ್ನು ಹಾಕ್ಸು ಅಂತ. ನಾನು ಮತ್ತೆ ವಾಂತಿ ಮಾಡ್ಕೊಂಡೆ. ನಮ್ಮ ಅಮ್ಮನೂ ವಾಂತಿ ಮಾಡ್ಕೋತಾವ್ರೆ. ಯಾವಾಗೂ ನಿಮ್ಮ ಮತ್ತೆ ಪರವಾಗಿ ಮಾತಾಡ್ತೀರಲ್ಲ. ಇದು ಮಗುಗೆ ಊಟ ಏನ್ದ್ರಲ್ಲೋ ಯಾವುದ್ರಲ್ಲಿ ಹೋಗುತ್ತೆ? ನಮ್ಮ ಕಳ್ಳು ಅದ್ರ ಕಳ್ಳು ಒಂದಾಗಿ ಇರೋದ್ರಿಂದ ಹೋಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಿನ್ನೆ ಎಲ್ಲ ವಾಮಿಟ್ ಆಯಿತು, ಈಗ ಲೂಸ್ ಮೋಷನ್ ಆಗ್ತಾ ಇದೆ, ಜ್ವರ ಕೂಡ ಬಂದಿದೆ. ಸಬ್ಕಿರೋದು ನೋಡೋಕ್ಕಾಗ್ತಿಲ್ಲ ಪಾಪ. ಅಲ್ಲಿ ಹಂಗಂಗೆ ಮಲ್ಕೊಂಡ್ಬಿಡ್ತಾ ಇದ್ದಾನೆ. ಏನಂದ್ರೆ ಅದು ಹೇಳ್ದೆ ಅವ್ರಿಗೆ, ಆಯಿತು ವಾಮಿಟ್ ಆಗ್ತಾಯಿತ್ತು, ಏನೂ ನಿಂತಿಲ್ಲ ಅನ್ನೋದು. ಈಗ ಬೇದಿನೂ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸುಸ್ತ್ಕೊಂತಾಗ ಏನೂ ಸೇರಿಸ್ತಾ ಇಲ್ಲ. ಹೇ ಬನ್ನಿ ಬನ್ನಿ. ಅಯ್ಯೋ ಸುಡ್ತಾ ಇದೆಯಲ್ಲ ಮಗನೇ. ವೆರಿ ಟಫೆಸ್ಟ್ ಫೇಸ್. ಮೇ ಬಿ ಮಾಮ್ಸಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆಗ್ತಾನೇ ಇಲ್ಲ. ನಿನ್ನೆಯಿಂದ ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ. ಏನಂದರೆ ವೀಡಿಯೋ ಮಾಡ್ಕೊಳಕ್ಕೂ ಅದು ಒಂಥರ ಮೈಂಡೇ ಬರ್ತಾ ಇಲ್ಲ. ಸ್ಟಿಲ್ ಟ್ರೈಯಿಂಗ್ ದ ಬೆಸ್ಟ್. ಸುಮ್ಮನೆ ಕೂತ್ಬಿಟ್ಟಿದ್ದಾರೆ, ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಸುಬಿ ಹೆಂಗೆ ಕೂತೋದು ನೋಡಿ, ಸುಸ್ತು ಕಡೆ ಹಿಂಗೆ ಕೂತದೆ ನೋಡಿ. ಕೂತಿದ್ದ ಜಾಗ ಅಲ್ಲಾಡ್ತಾ ಇಲ್ಲ, ಹಂಗೇ ಕೂತ್ಬಿಡೋದು. ಏನಕ್ಕಾಗಿದೆ ಅಂತ ಅಂದರೆ ಸೀಸನ್ನು, ಯಾಕಂದರೆ ಕ್ಲೈಮೇಟ್ ಚೇಂಜ್ ಆಗಿದೆ. ಮಕ್ಕಳು ಬೇಗ ಡಿಹೈಡ್ರೇಟ್ ಆಗ್ತಾರೆ. ಆ್ಯಂಡ್ ಆನವ್ ನೀವು ನೋಡ್ದಂಗೆ ಫಂಕ್ಷನಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ದ, ಡಿಹೈಡ್ರೇಟು. ಮತ್ತು ಬಿಕಾಸ್ ಆಫ್ ಕ್ಲೈಮೇಟ್ ಹಿಂಗೆ ಆಗ್ತಿದೆ, ಎಲ್ಲರಿಗೂ ಅದೇ ಆಗ್ತಿದೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಈಗ ಲೂಸ್ ಮೋಷನ್ಗೆ, ವಾಮಿಟ್ಗೆ ಎಲ್ಲದಕ್ಕೂ ಮೆಡಿಸಿನ್ ಕೊಟ್ಟಿದ್ದಾರೆ. ಇನ್ನು 1-2 ಡೇಸ್ ಬೇಕು ಅದು ಸರಿ ಹೋಗೋದಕ್ಕೆ. ಆ್ಯಂಟಿಬಯೋಟಿಕ್ಕು ಕೊಟ್ಬಿಟ್ಟಿದ್ದಾರೆ. ಸೊ ಇದು ಅಪ್ಡೇಟ್. ಮಕ್ಳುಗಳನ್ನ ದಯವಿಟ್ಟು ಹೈಡ್ರೇಟಾಗಿ ಇಟ್ಕೊಳ್ಳಿ. ಈಗ ORS ಎಲ್ಲ ಕುಡಿಸ್ತಾನೆ ಇರಿ ಅಂತ ಹೇಳಿದ್ದಾರೆ. ಬಿಕಾಸ್ ಈಗ ಸಡನ್ನಾಗಿ ಕ್ಲೈಮೇಟ್ ಚೇಂಜ್ ಆದಾಗ ಒಂದ್ಸಲ ಮಕ್ಕಳು ಹುಷಾರು ತಪ್ತಾರೆ. ಬಟ್ ಅದು ನೆನ್ನೆನೇ ತಪ್ಪದ ಅವನು. ಇಟ್ಸ್ ಆಲ್ ಅ ಟೈಮ್. ಬಟ್ ಅವನು ಹುಷಾರಾದರೆ ಸಾಕು. ನಾವು ಇಮಿಡಿಯೇಟಾಗಿ ಡಾಕ್ಟ್ರು ಮೆಸೇಜ್ ನಾನೇನು ನೆನ್ನೆ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಡಾಕ್ಟ್ರು ಇಮಿಡಿಯೇಟಾಗಿ ಮೆಸೇಜ್ ಮಾಡಿದ್ರು. ಅವನು ವಾಮಿಟ್ ಮಾಡ್ಕೊಂಡ, ಒಂದ್ಸಲ ವಾಮಿಟ್ ಮಾಡ್ಕೊಂಡ. ಕಾರಲ್ಲಿ ಹೋಗೋವಾಗ ಒಂದ್ಸಲ ಇನ್ನು ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡು ಫಂಕ್ಷನ್ಗೆ ಹೋಗ್ತಿದ್ವಿ, ಅವಾಗ ಒಂದ್ಸಲ ವಾಮಿಟ್ ಮಾಡ್ಕೊಂಡ. ಆವಾಗ ನಾನು ಡಾಕ್ಟ್ರಿಗೆ ಮೆಸೇಜ್ ಮಾಡಿಬಿಟ್ಟೆ, ಡಾಕ್ಟರ್ ಈ ಥರ ಅಂತ. ಡಾಕ್ಟ್ರ್ ಹೇಳಿದ್ರು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಸಜೆಸ್ಟ್ ಮಾಡಿ ಅದನ್ನು ಹಾಕ್ಸು ಅಂತ. ಆಮೇಲೆ ಅಲ್ಲಿನ ಪೀಡಿಯಾಟಿಕ್ಕು ಚೆಕ್ ಮಾಡಿ ನಮ್ಮ ಡಾಕ್ಟ್ರ್ ಹತ್ರ ಮಾತಾಡಿ ಆಮೇಲೆ ಅವನಿಗೆ ಇಂಜೆಕ್ಷನು ನರ್ವಿಗೆ ಕೊಟ್ಟರು. ಅದಂತೂ ಯಪ್ಪ ದೇವ್ರೆ, ಅವನಿಗೆ ಮೊದಲೇ ನೋವು ಸಿಗಲ್ಲ. ಅದೆಲ್ಲ ಮಕ್ಕಳಿಗೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ಫಂಕ್ಷನ್ಗೆ ಹೋಗಿ, ಯಾಕಂದರೆ ನಾನು ಜಸ್ಟ್ ಹೋಗಿ ಹಂಗೆ ವಾಪಸ್ ಬಂದುಬಿಟ್ಟೆ ಇಮಿಡಿಯೇಟಾಗಿ, ಅಲ್ಲಿ ಇರಲೇ ಇರಲಿಲ್ಲ. ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಹೋಗಿ
ತಾತ ಅಜ್ಜಿಗೆ ಮತ್ತು ವಿಶ್ ಮಾಡಿ ಕಂಗ್ರ್ಯಾಚುಲೇಷನ್ ಒಂದು ಫೋಟೋ ತೊಗೊಂಡು ವಾಪಸ್ ಬಂದುಬಿಟ್ವಿ ಅಷ್ಟೇ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬಂದ್ವಿ. ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ರಾತ್ರಿಯಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಯಿತು. ಲೂಸ್ ಮೋಷನ್ನೇ ಇರಲಿಲ್ಲ. ಸೊ ಅದಕ್ಕೆ ಮತ್ತೆ ನಮ್ಮ ಕ್ಯಾಶುಯಲಾಗಿ ನಾವು ಎಲ್ಲಿ ತೋರಿಸ್ತೀವಿ ಫ್ರಮ್ ದ ಬಿಗಿನಿಂಗ್ ಅಲ್ಲಿಗೆ ಕರ್ಕೊಂಬಂದ್ವಿ. ಆ್ಯಂಡ್ ವಿಲ್ ಬಿ ಬೆಟರ್ ಅಷ್ಟೆ ಅಲ್ಲಮ್ಮ, ವಿಲ್ ಬಿ ಬೆಟರ್ ಅಲ್ಲಮ್ಮ. ಇಲ್ಲಮ್ಮ ನನ್ನ ಬೇಬಿ ಏನ್ ಗೊತ್ತಂದ್ರೆ ಓನ್ಲಿ ಐ ಫೀವರ್ ಇದ್ರೆ ಮಾತ್ರ ಹಾಕ್ಬೇಕಂತ. ಅದಕ್ಕೆ ಡೋಲ್ 15 ತಗೊಳ್ಳಿ ಅಂತ. ಅಂತ ಪ್ಯಾರಾಸಿಟಮಲ್ ತಗೊಳ್ಳೋಣ ಬಿಡಿ. ಸರಿ ಓಕೆ, ಅದನ್ನ ತಗೊಳ್ಳೋಣ. ಜೊತೆಗೆ ಇದು ಇರಲಿಲ್ಲ, ಅದು ORS ಇಲ್ಲನಾ? ಮೆಫ್ತಾಲ್ ಕೊಟ್ಟಿದ್ದಾರೆ. ಹಾಕ್ತೀನಿ ಕೊಡಿ ಒಂಚೂರು, ಜ್ವರ ಶೀತ ಇದೆ. ಹೊಟ್ಟೆ ತಿನ್ಸ್ಬಿಟ್ಟೆ ಹಾಕ್ಬೇಕಂತ. ಅವ ಇವಾಗ ಗಂಜಿ ಕುಡ್ದಿದ್ದಾನೆ. ಗಂಜಿ ಕುಡ್ದಿದ್ದಾನೆ, ಸ್ಟ್ರಾಂಗ್ ಇದೆ ಅಂತ ತರ್ಸ್ವೈ. ಮಲ್ಕೊಂತಾನೆ ಅವನು. ಆಮೇಲೆ ಅವ್ನು ನಿದ್ದೆ ಮಾಡ್ತಿರೋದು ಎಲ್ಲಕ್ಕೂ ಸುಸ್ತಗ ಅಂತ ಹೇಳಿ ಸುಸ್ಕೊಂಡ್ಬಿಟ್ಟಿದ್ದಾನೆ. ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಷ್ಟೇ ಅಲ್ಲ, ಬರ್ತಾನೆ 48 ಅವರ್ಸಲ್ಲಿ ಅವನು ರಿಕವರ್ ಆಗಬೇಕು. ಆಗ್ತಾನೆ ಮತ್ತೆ ಆಟಾಡ್ತಾನೆ. ಆಗಿಲ್ಲ ಅಂದ್ರೆ ಮತ್ತೆ ಆಮೇಲೆ ಕರ್ಕೊಬರಿ. ಇಲ್ಲ ಸರಿ ಹೋಗ್ತಾನೆ, ಆಗ್ತಾನೆ, ಹುಷಾರಾಗ್ತಾನೆ ಅಷ್ಟೇ. ಪ್ರತೀಕ್ ಇವತ್ತು ಬ್ರೇಕ್ಫಾಸ್ಟ್ ಮಾಡ್ಬೇಕಂದ್ರೆ ಮರ್ತೋಗಿದ್ದಾರೆ. ನೀವು ಹಿಂಗೆ ಮಾಡಿ ನಗ್ತಿರಲ್ಲ. ಭಾವನೆ ಬಿಡು ಅಂತ ಮೇನಾಗಿ ಇವು ಎಲ್ಲ ಇದ್ರೆ ಡ್ಯಾನ್ಸ್ ಗೀಸ್ ಲಾಸ್ಟಲ್ಲಿ. ನಾನು ಇಲ್ಲ ಅಂದಮೇಲೆ ನನ್ನ ಗಂಡಂಗೆ ಏನು ಕೆಲಸ ಅಲ್ಲಿ ಹೌದು ತಾನೇ? ಹೌದು ಹೇಳ್ರಿ, ನನ್ನ ಹೆಂಡ್ತಿನ ರೆಡಿ ಮಾಡಿರೋದಂತ. ಬಟ್ ನಾನೇ ಹಾಕೊಂಡಿದ್ದು. ಬಟ್ ಅವಳಿರಲಿಲ್ಲ. ಬಟ್ ಸೆಲೆಕ್ಟ್ ಎಲ್ಲ ಮಾಡಿ ಅವನ ಹತ್ರ ನೀವು ಡೋರಿಂದ ಆಚೆ ಬರೋಷ್ಟೊತ್ತಿಗೆ ಆ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದೆ ಅವಳು. ಬಟ್ ಆ ಬಟ್ಟೆ ಎಲ್ಲ ರೆಡಿ ಹಾಕಂತ ಅಲ್ಲ, ನೀವು ಯಾರ ಹೇಳಿದ್ರ ನಮ್ಮ ಡ್ರೆಸ್ ಎಲ್ಲ ನಾನು ಮಾತ್ರ ಸರಿ ಹೊಡಿಸ್ಕೊಂಡೆ. ಇವಳು ಬಟ್ಟೆನೇ ಆಗಿಲ್ಲ ಅನ್ನೋದು ಲಾಸ್ಟ್ ಅಷ್ಟಲ್ಲಿ ಕೋಪ ಅಲ್ಲ ರಿಯಲ್ ಇರ್ತಾಗಿತ್ತು. ಅದೇ ಅರ್ಧೋಗಿರುತ್ತೆ, ಫಸ್ಟೇ ಅರ್ಧೋಗಿತ್ತು. ನಾನು ನೋಡ್ಕೊಂಡೇ ಇಲ್ಲ ಅದು. ಕೊನೆಗೆ ಓವರ್ ಆಲ್ ಹಾಳಾಯ್ತು ನಂದು. ನೆನ್ನೆ ವ್ಲಾಗ್ನ ಇವತ್ತು ಮತ್ತೆ ನೋಡ್ತಾ ಇದ್ದಾರೆ. ಅವ್ರು ಯಾಕಂದ್ರೆ ಮುನ್ಸ್ಕೊತಾ ಇದ್ದಾರೆ ಗೊತ್ತಾ? ಏನಜ್ಜಿ ಮಾಡ್ತಾ ಇತ್ತದು? ಭಯ ನನಗೆ. ಯಾವಾಗೂ ನಿಮ್ಮ ಅತ್ತೆ ಪರವಾಗಿ ಮಾತಾಡ್ತೀರಲ್ಲ. ದೇವ್ರೆ, ಮೈ ಸ್ಟಮಕ್. ಏನು ಮೆತ್ತಿಗೆ ಹೇಳ್ಕೊಡ್ತಾ ಇದೆಯಾ? ಈಗ ಅವತ್ತು ಆನವ್ ಹುಷಾರಿಲ್ಲ, ನಾವೆಲ್ಲ ಬಂದ್ಬಿಟ್ವಿ ಅಂತ ಇವರೆಲ್ಲರೂ ಬಂದಿದ್ದಾರೆ. ಅನ್ಫಾರ್ಚುನೇಟ್ಲಿ ಅಲ್ಲ, ಯಾವಾಗೂ ಇರೋದಿಲ್ಲ, ಇವತ್ತೇನೋ ಉಳ್ಕೊತಾ ಇದ್ದಾರೆ ಬಿಕಾಸ್ ಆಫ್ ಆನವ್. ಅವಳು ಹೋಗ್ತಾಳೀಗ. ಅವಳು ನಾಚಿಕೆ ಮನ ಮರ್ಯಾದೆ ಇಲ್ದಿರೋಳು. ಅವಳು ಅವ್ರ ಮನೆಗೆ ಮಾತ್ರ ಎಲ್ಲಾರನ್ನೂ ಕರೀತಾಳೆ, ಆಯಿತಾ? ಅವಳು ಕಂಫರ್ಟ್ ಝೋನ್ಗೆ ಅವಳು ಹೋಗ್ಬೇಕು, ಅಲ್ಲೆಲ್ಲರೂ ಇರಬೇಕು ಅವಳಿಗೆ. ಅರ್ಥ ಆಗ್ತಾ ಇದೆಯಾ? ಬೇರೆ ಟೈಮಲ್ಲೆಲ್ಲ ರಜಾ ಹಾಕ್ತಾಳೆ. ಅವಳು ನಿದ್ದೆ ಮಾಡಿ ಎದ್ದಿಲ್ಲ ಅಲ್ಲಿ, ಅದಕ್ಕೆ ರಜಾ ಹಾಕೋಳೆ. ಅಜ್ಜಿ ಪ್ಲೆಸೆಂಟ್ ಅಂದ್ರೆ ಏನಜ್ಜಿ? ಪ್ಲೆಸೆಂಟ್ ಅದೇ ಕಸ ತೆಗಿತಾರ ಲಾಸ್ಟಲ್ಲಿ, ಅದಂದ್ರೆ ಏನು? ಆ ಮಗು ಬಂದಾಗಲೇ ಕಸನೂ ಬರಬೇಕು,
ಬಂದುಬಿಟ್ರೆ ಇದು ಮಗುಗೆ ಊಟ ಏನ್ದ್ರಲ್ಲೋ ಯಾವ್ದ್ರಲ್ಲಿ ಹೋಗುತ್ತೆ? ನಮ್ಮ ಕಳ್ಳು ಅದ್ರ ಕಳ್ಳು ಒಂದಾಗಿ ಇರೋದ್ರಿಂದ ಹೋಗುತ್ತೆ. ಅರ್ಥ ಆಯ್ತಾ? ಏನೇನೋ ಅವ್ರು ಕರೆಕ್ಟ್ ತಾನೇ ಅಕ್ಕ? ನಿನ್ನ ಪ್ರಕಾರ ಏನು ಹೇಳು? ಎಲ್ಲೋ ಒಳಗಡೆ ಹೋಗುತ್ತೆ ಮಗುಗೆ. ಮಗು ಹೆಂಗ್ ಊಟ ತಿನ್ನುತ್ತೆ? ಮಗು ನಾವು ತಿನ್ನೋದೆಲ್ಲ ತಿನ್ನುತ್ತಾ? ಅನ್ನ ಎಲ್ಲ ಡೈಜೆಸ್ಟ್ ಆಗುತ್ತೆ ಅವಾಗಲೇ. ಇಲ್ಲ ಬಟ್ ನಾನು ಇಲ್ಲ ಅಜ್ಜಿ ಕೇಳಿ ನನಗೆ ಇದ್ರ ಬಗ್ಗೆ ಏನಕ್ಕೆ ನೀಟಾಗೆಲ್ಲ ಗೊತ್ತಾಯ್ತು ಅಂತಂದ್ರೆ, ನಾನು 8ನೇ ಕ್ಲಾಸ್ ಇರ್ಬೇಕಾದ್ರೆ 9ನೇ ಕ್ಲಾಸ್ ಇರ್ಬೇಕಾದ್ರೆ ನಮ್ಮ ಅಮ್ಮನ ಗರ್ಭಕೋಶ ತೆಗೆದ್ರು. ಸೊ ಅದು ಬಿಡಿ, ಅದು ತೆಗೆದಿದ್ದು ರೀಸನ್ ಬೇರೆ ಬೇರೆ ಇತ್ತು, ಮಾಮೂಲಿ ಗ್ಯಾಮ್ಲಿಂಗ್ ಥರ. ನಾನು ಇರ್ಬೇಕಾದ್ರೆ ಅಮ್ಮನ ತೆಗೆದಿದ್ದು ಬೇಗ ತೆಗೆದು 35 ಎಷ್ಟೇ ಅಕ್ಕ. ಆ ಗರ್ಭಕೋಶನ ತೆಗೆದ್ಮೇಲೆ ನಮ್ಮ ಅಪ್ಪ ಅದನ್ನ ಮೆಮೊರಿಗೆ ಬೇಕು ಅಂತ ಅಂದ್ಬಿಟ್ಟು ಅದೊಂದು ರಿಸರ್ವ್ ಆ ಲಿಕ್ವಿಡ್ ಹಾಕ್ಬಿಟ್ಟು ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡಿದ್ರು ಗರ್ಭಕೋಶನ. ಹೌದಾ? ದಿನ ಬೆಳಗ್ಗೆ ಪೂಜೆ ಬಂತು ನಮ್ಮ ಅಮ್ಮನ ಗರ್ಭಕೋಶ ಇದೆಲ್ಲ ಹುಟ್ಟಿದ್ದೆ ನಾನು ಗರ್ಭಕೋಶ ದಿನ ಎವ್ರಿ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಅದು ನೋಡ್ತಾ ಹಂಗೆ ಇತ್ತು ಅದು ಲಿಕ್ವಿಡ್ ಒಳಗೆ. ನನಗೆ ಅದ್ರ ಬಗ್ಗೆ ಏನು ಅಂತಲೇ ಗೊತ್ತಿಲ್ಲ. ಗರ್ಭಕೋಶದ ಏನೋ ಒಂದು ಆರ್ಗನ್ ಇರ್ಬೇಕು ಅಂತ ಯಾವ ದೊಡ್ಡವನ್ನ ಆಗ್ತಾ ಒಂದು 10th ಇಡಕ್ಕೆ ಶುರು ಮಾಡಿದ್ರು ಇದು ಆರ್ಗನ್ಸ್ ಹಾಗೆ ಅವಾಗ ಟಿ ವಿ ಮೇಲೆ ಇಟ್ಟಿರೋದು ನಮ್ಮ ಅಮ್ಮಂದೇನ ಅದೇನಾ ಅದು ಅಂತ ಅವಾಗ ನನಗೆ ಗೊತ್ತಾಗಿದ್ದು. ಅದ್ರ ಬಗ್ಗೆ ಅವಾಗ ತಿಳ್ಕೊಳ್ಳೋಕೆ ಶುರು ಮಾಡಿದ್ದು. ಸೊ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋದು ಅಂತಂದರೆ ಸೇಮ್ ನಮ್ಮ ಅತ್ತೆಗೂ ಗೊತ್ತಿರಲಿಲ್ಲ. ಅವತ್ತು ನಾನು ಅದನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಪ್ಲೆಸೆಂಟ್ ಬಗ್ಗೆ ಗೊತ್ತಿದ್ದು ಅತಿ ಆಶ್ಚರ್ಯ ಅಂದರೆ ನಿಜವಾಗ್ಲೂ ಅಳಕ್ ಶುರು ಮಾಡಿಬಿಟ್ಟೆ. ಈ ಥರ ಎಲ್ಲ ಇದೆಯಾ, ಇಷ್ಟೊಂದು ಪ್ರೊಸೆಸಿಂಗು ಹಾಗೆ ನಾವು ಮಕ್ಕಳನ್ನ ಎತ್ತಿದೀವ. ನಿಜವಾಗ್ಲೂ ದೇವರಣೆಗೂ ನನಗೆ ಅರ್ಥ ಆಗಿದ್ದು ನಿಮ್ಮಿಂದನೇ ಬಂದೆ. ದೇವರಣೆ ನನಗೆ ಗೊತ್ತಿಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಏನ್ ಮಾತಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಈ ಮಗು ಹೇಗುಡುತ್ತೆ, ಪ್ಲೆಸೆಂಟಾ ಅಂದರೆ ಏನು, ಗರ್ಭಕೋಶ ಅಂದರೆ ಏನು, ಮಗು ಒಳಗಡೆ ಊಟ ಹೇಗೆ ಹೋಗುತ್ತೆ, ಪ್ಲೆಸೆಂಟಾ ಯಾರಿಂದ ಫಾರ್ಮ್ ಆಗುತ್ತೆ ಅನ್ನೋದನ್ನ ಪ್ರತಿಗೂ ಕೇಳಿದ್ದಾರೆ. ಬಟ್ ಗೊತ್ತಿಲ್ಲ ಯಾರಿಗೂ. ನಾರ್ಮಲ್ ಡೆಲಿವರಿ ಹಾಗೆ ಜಾನ್ವಿ ನಾರ್ಮಲ್. ಆದ್ರೆ ಇಲ್ಲಿರೋ ಲೆಜೆಂಡ್ಸ್ ಯಾರಿಗೂ ಗೊತ್ತಿರಲಿಲ್ಲ. ಈಗ ಇವರಿಬ್ರಿಗೂ ಗೊತ್ತಿಲ್ಲ. ಪ್ರತಿ ಆಮೇಲೆ ಇವಾಗ ಒಳ್ಳೆ ಹಣ್ಣು ತಂದೆ, ಒಳ್ಳೆ ಫುಡ್ ತಗೊಬಂದೆ ಏನು ತಂದ್ರು ಅದು ಮಗು ಆಸೆ ಪಡುತ್ತಂತೆ. ಒಳಗಡೆ ಬೇಡ ಅಂದ್ಬಿಟ್ರೆ ಮಗು ಆಸೆ ಪಡುತ್ತಂತೆ. ಅಯ್ಯೋ ನಮ್ಮ ಅಮ್ಮ ಈಗ ಸರಿ ಮಗು ಹೆಂಗ್ ಉಡುತ್ತೆ ಅಂತ ಹೇಳ್ತಾರೆ ಕೇಳೋ. ಈ ಥರನೇ ನಮ್ಗೆ ಆಟ ಪಾಠಗಳು ಹೆಂಗೋ ಇವಾಗ ಇವ್ರು ಹೇಳೋದು ಅವರಿಗೆ, ಅವ್ರು ಹೇಳೋದು ನಮಗೆ. ದಟ್ ಈಸ್ ದ ನಾಲೆಡ್ಜ್ ಸ್ಪ್ರೆಡ್ ಆಗೋದಂಗೆ. ಆದರೆ ಒಂದು ಹೇಳ್ತೀನಿ ಪ್ಲೀಸ್, ನಾವು ಇದಾಗಷ್ಟೊಳಗೆ ನಾವು ಅದನ್ನ ಕಲ್ತ್ಕೊಂಡು ತಿಳ್ಕೊಂಡು ಹೋಗ್ಬೇಕು. ನಾವು ಕೊನೆ ನಾವು ಪ್ರೆಸೆಂಟ್ ಬಗ್ಗೆ ಹೇಳಿದಾಗ ಹತ್ಬಿಟ್ಟೆ ನಾನು ಯಾಕಪ್ಪ ಮಗು ಅಬಾರ್ಷನ್ ಮಾಡಿದ್ರು ನನಗೆ ಅಂತ ಅವಾಗಲೇ ಆ ಕರ್ಮನೇ ಈಗ ಅನುಭವಿಸ್ತಿರೋದು ನೀನು 3 ಮಕ್ಕಳು. ಪ್ರೆಸೆಂಟ್ ಫಾರ್ಮಿಂಗ್ ವಿಡಿಯೋ ಬಿಡು ಹೋಗ್ಲಿ. ಪ್ರೆಗ್ನೆನ್ಸಿ ಪ್ಲೆಸೆಂಟಾ ವಿಡಿಯೋ. ಈಗ ಪ್ರತೀಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಓಕೆ ಡಾಕ್ಟರ್ ಗರ್ಲ್ಸ್. ಓಕೆ ನಾನು ಡಾಕ್ಟರ್ ಅಲ್ಲ, ನಾನು ಎಜುಕೇಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಗರ್ಭಕೋಶ ಅಂತ ಅನ್ಕೊಳ್ಳಿ. ಗರ್ಭಕೋಶ ಅಂತಂದ್ರೆ ಇದು ಬಂದು ಮಗುನ ಒಳಗಡೆ ಇಟ್ಕೊಂಡು ಸಾಕಂತ ಒಂದು ಚೀಲ. ಸೊ ಇದಕ್ಕಿರೋ ಸೂಪರ್ ಪವರ್ ಏನಂತಂದ್ರೆ ಎಷ್ಟು ದೊಡ್ಡ ಬೇಕಾದ್ರೆ ಎಕ್ಸ್ಪೆಂಡ್ ಆಗುತ್ತೆ, ರಬ್ಬರ್ ಬ್ಯಾಂಡ್ ತರ ಅದು ಬಂದು. ಆದ್ರೆ ಶ್ರಿಂಕ್ ಆದಾಗ ಗಟ್ಟಿಗೆ ಕೂತಿರುತ್ತೆ. ನಮ್ಮಮ್ಮ ನಮಗೆ ಹೇಳಿದ್ದು ಲೇಯರ್ 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 ಇದ್ರೊಳಗೆ. ನಾನು ಮತ್ತೆ ಅಂತೆ ಮಾಡ್ಕೊಂಡೆ ಅದು ತೋರಿಸೋಂಗಿಲ್ಲ, ಅದಕ್ಕೆ ತೋರಿಸ್ತಾ ಇಲ್ಲ. ಬಟ್ ಅದು ಜೀರ್ಣ ಆಗಿತ್ತು ಸ್ವಲ್ಪ. ತುಂಬ ಮಾಡಿದ ಅವನು. ತಿಂದ್ರೆ ಅಷ್ಟು ವಾಂತಿ ಮಾಡಿದ್ದ, ಒಂಚೂರು ಮಾಡಿದ. ಅದಕ್ಕೂ ಇರಬೇಕಮ್ಮ, ಅದಕ್ಕೂ ಇರಬೇಕು. ಸ್ವಲ್ಪ ನೀರು ಕುಡಿಸಿ ORS ಕುಡಿಸಿದ್ರೆ ಮೋಸ್ಟ್ಲಿ ನೋಡೋಣ. ನಮ್ಮ ಅಮ್ಮನೂ ವಾಂತಿ ಮಾಡ್ಕೋತಾವ್ರೆ. ಹುಷಾರಾಗ್ತಾಯಿಲ್ಲ. ಅನ್ನೋದು ನೋಡಿ ಬಿಸ್ಕೆಟ್ ಕೊಡಿ ಅಂತ ಹೇಳಿದ್ರು ಡಾಕ್ಟ್ರು. ಅಟ್ಲೀಸ್ಟ್ ಏನೂ ತಿಂತಾ ಇಲ್ಲ ಅಂತ. ಕೈ ನೋಡಿ ಹೆಂಗೆ ನಾನು ನಡುಗ್ತಾ ಇದೆ ಕೈ ಅವನಿಗೆ. ಅಲ್ಲಿ ನೋಡಿ ಕೈ ನೋಡಿ ನಡುಗ್ತಾ ಇತ್ತು ಅವನಿಗೆ. ಪಾಪ ಸ್ಟ್ರೆಂತೇ ಇಲ್ಲ ಮಗನೇ ಅವನ ಹತ್ರ, ಸ್ಟ್ರೆಂತ್ ಇಲ್ಲ, ಕೈ ನಡುಗ್ತಾ ಇತ್ತು ಪಾಪ. ಅಯ್ಯೋ ದೇವ್ರೆ, ಬೇಗ ರಿಕವರಿ ಮಾಡ್ಬಿಡಪ್ಪ ನನ್ನ ಮಗನ್ನ. ಅಳ್ತಾ ಇದೆಯಾ?
ತಿನ್ನವ ಅದನ್ನಾದರೂ ಇಷ್ಟೊತ್ತಿಗಾಗಲೇ ಕಚ್ಕೊಬಿಡ್ತಿದ್ದ. ಅಪ್ಪ ಟೈಮ್ ಎಷ್ಟು ಪಾಪ ಈಗ? 1 ಗಂಟೆ. 1 ಗಂಟೆ ಏನು ಸಮಾಧಾನ ಮಾಡೋಷ್ಟೊಳಗೆ ಸಾಕಾಗ್ತದೆ ಎಲ್ಲರಿಗೂ. ಈಗಷ್ಟೇ ಒಂಚೂರು ಓಕೆ. ಅಪ್ಪ ದೇವ್ರೆ, ಅಲ್ಲಿ ನಮ್ಮ ಸುಬ್ಬಿಗೂ ಹುಷಾರಿಲ್ಲ, ಮೌಲಿಂಗೂ ಹುಷಾರಿಲ್ಲ, ನನಗೂ ಫುಲ್ ಟ್ರಾವೆಲ್ ಮಾಡಿಬಿಟ್ರೆ ಅಂದರೆ ಎಲ್ಲರಿಗೂ ಸೇಮ್ ಸಿಮ್ಟಮ್ಸ್, ಡಿಹೈಡ್ರೇಷನ್. ಓಕೆ ಹೌದು ಪಾಪ ಬಾಯ್ ಹೇಳ್ಬಿಡಿ ಇವ್ರಿಗೆ. See you all in a good and energetic way back. Bye bye. Bye bye. Take care, darlings. Bye.